ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಂಗಳವಾರ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾ ಬೇಗ ನಮ್ಮ ಮೇಡಮ್ ಅವ್ರ ಮದುವೆ ಹೊಂಟವ್ರೆ. ಮದುವೆ ಅಲ್ಲ, ಬೀಗ್ರೂಟ. ಮದುವೆ ಮುಗ್ದೋಯ್ತು, ಬೀಗ್ರೂಟಕ್ಕೆ ಮದುವೆ ದೂರ ಅಲ್ವಾ, ಬೀಗ್ರೂಟಕ್ಕೆ ಹೋಗ್ತದೆ. ಊಟ ಮಾಡಕ್ಕೆ ಗೇಟ್ ಹಾಕಿ. ತಲೆ ಕೂದಲು ಎಣ್ಣೆ ಹಾಕಿರೋ ಥರ ಕಾಣಿಸ್ತೈತೆ, ಇನ್ನೂ ಆರಿಲ್ದಿಕ್ಕೆ. ಎಣ್ಣೆ ಹಾಕಿರೋ ಥರ ಕಾಣಿಸ್ತೈತಲ್ವ, ಕೂದಲು ಇನ್ನೂ ಆರಿಲ್ಲ. ನಿಂದೆಲ್ಲ ಫೋನು. ನನ್ನ ಗಂಡನಿಗೆ ಅಲ್ಲೇನೆ ಒಂದು ಹುಡುಗಿ ನೋಡ್ಕೊಂಡು ಮಾತುಕತೆ ಆಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಫ್ರೆಂಡ್ಸ್. ಅಲ್ಲೇ ಒಂದು ಹುಡುಗಿ ನೋಡೋದು ನೋಡಿ. ಗಂಡು ರೆಡಿ ಆದಂಗೆ ರೆಡಿಯಾಗಿ ಇನ್ಶಲ್ಟ್ ಮಾಡ್ಕೊಂಡು ಗಂಡು ರೆಡಿ ಆದಂಗೆ ರೆಡಿ ಆಗ್ಬೋದು. ಗೊಂಬೆ ಬಾಯ್. ಫ್ರೆಂಡ್ಸ್, ಇದು ಬಂದು ನಮ್ಮೂರ ಕೆರೆ ಏರಿ. ಇದು ನಮ್ಮೂರಿಗೆ ಹೋಗೋ ರೋಡು. ನಾವಿರೋದು ತೋಟದ ಮನೆ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಮ್ಮ ತೋಟದ ಮನೆಯಿಂದ ನಾವು ಊರಿಗೆ ಬರಬೇಕಂತ ಅಂದರೆ 2 ಕಿಲೋಮೀಟ್ರ್ ಆಗುತ್ತೆ. ನಾವು ಹೋಗ್ತಿರೋದು ಇವಾಗ ಬೀಗ್ರೂಟಿಗೆ ಫ್ರೆಂಡ್ಸ್. ಮದುವೆಗೆ ಹೋಗಿರಲಿಲ್ಲ. ಮದುವೆ ಬಂದು ಸೋಮವಾರ, ಮಂಗಳವಾರ ಬೀಗ್ರೂಟ ಇತ್ತು. ಮದುವೆ ಬಂದು ತುಂಬ ದೂರ ಇತ್ತು, ಅದಕ್ಕೋಸ್ಕರ ಮದುವೆಗೆ ಹೋಗಿರಲಿಲ್ಲ. ಸರಿ, ಮಂಗಳವಾರ ಬೀಗ್ರೂಟ ಇದೆಯಲ್ಲ, ಆವಾಗಲೇ ಹೋಗೋಣ ಅಂತ ಅಂದ್ಬಿಟ್ಟು ಸರಿ ಆಯ್ತು ಅಂತ ಅಂದ್ಬಿಟ್ಟು ಮಂಗಳವಾರ ಹೋಗ್ತಾ ಇದ್ದೀವಿ. ಹಾಗೇನೆ ಗಂಟೆ ಇಲ್ಲ. ಸರಿ ಅಂತ ಕೈ ತಗೊಂಡ ಅಲ್ಲಿ ತಗೊಂಡ. ಹಾಗೆಯೇ ಇಲ್ಲಿ ಟೆಂಪಲ್ ಹತ್ರ ಬಂದ ಫ್ರೆಂಡ್ಸ್. ಇದು ಬಂದು ಕೋಟೆ ಮಾರಮ್ಮ ಅಂತ ಅಂದ್ಬಿಟ್ಟು ದೇವಸ್ಥಾನ ಇದು. ಸರಿ, ಫಸ್ಟು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ದೇವಸ್ಥಾನ ಹತ್ರ ಹೋಗಿ ದೇವ್ರ ಹತ್ರ ಕೈ ಮುಗ್ದೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದು ಅಮ್ಮನವ್ರಿಗೆ ಕೊಟ್ಟಿರೋ ಬಳೆ ಎಲ್ಲನೂ ಈಚೆ ಇಟ್ಟಿದ್ರು. ಎಲ್ಲ ಬಳೆ ತಗೊಂಡು ಅವರ ಸೈಜಿಗೆ ತಗೊಂಡು ತೊಡ್ಕೊಳ್ತಾ ಇದ್ರು. ಅದಕ್ಕೆ ನಾನು ಸಹ ಎತ್ಕೊಂಡು ಬಳೆನ ತೊಡ್ಕೊಳ್ತಾ ಇದ್ದೆ. ಹಾಗೆಯೇ ಇಲ್ಲಿ ನೋಡ್ಬೋದು, ಸೀರೆಗಳನ್ನ ದೇವರಿಗೆ ಕೊಟ್ಟಿರೋ ಸೀರೆಗಳನ್ನ ಇಟ್ಟಿದ್ರು. ಹಾಗೆಯೇ ಮತ್ತೆ ಬಂದು ಹೊರಗಡೆ ಮತ್ತೆ ಕೈ ಮುಗಿದು ಸರಿ ಆಯ್ತಾ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದು.
ಫ್ರೆಂಡ್ಸ್ ಫೈನಲಿ ನಮ್ಮದು ಊಟ ಆಯಿತು. ಸರಿ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟು. ಆಮೇಲೆ ಅರ್ಶಿನ ಕುಂಕುಮ ತೊಗೊಂಡೋಗು ಅಂತ ಕರೆದ್ರು. ಅದಕ್ಕೆ ಅರ್ಶಿನ ಕುಂಕುಮ ತೊಗೊಳ್ಳೋಣ ಅಂತ ಹೋಗಿದ್ದೆ. ಫ್ರೆಂಡ್ಸ್ ನೆನ್ನೆ ಲಾಗ್ನ ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ ಬೆಳಗ್ಗೆನೇ ಇವತ್ತು ಟೈಮ್ ಬಂದು 7:45. ತಿಂಡಿ ಏನಾದರೂ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಮುದ್ದೆ ಬೇಕಂತ ಅವ್ರಿಗೆ. ನೀನೇನಾದರೂ ಮಾಡ್ಕ ನನಗೆ ಮುದ್ದೆ ಮಾಡಿಕೊಡು ಅಂತ ಹೇಳ್ತಿದ್ದಾರೆ. ಬೆಳಗ್ಗೆನೂ ಮುದ್ದೆ. ನಾನು ಅದಕ್ಕೆ ಬೆಳಗ್ಗೆನೇ ಯಾರು ಮುದ್ದೆ ಮಾಡಿಕೊಡ್ತಾರೆ, ಹೋಗ್ರಿ ಸುಮ್ಮನೆ ಏನಾದ್ರು ತಿಂಡಿ ಮಾಡ್ತೀನಿ ಅಂದರೆ ನನಗೆ ಗೊತ್ತಿಲ್ಲ, ಬೆಳಗ್ಗೆನೇ ಮುದ್ದೆ ಮಾಡಿಕೊಡು ನನಗೆ, ನೀನೇನಾದ್ರು ಮಾಡ್ಕ ಅಂತ ಅಂದರು. ಅದಕ್ಕೆ ನುಗ್ಗೆಕಾಯಿ ಇತ್ತು ಮನೆಯಲ್ಲಿ, ಕಟ್ ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕರೆಂಟ್ ಹೋಗುತ್ತೆ ಅಂತ. ರಾತ್ರಿ ಬಂದು ಅಡುಗೆ ಏನೂ ಮಾಡಲಿಲ್ಲ, ಅಲ್ಲಿ ಊಟ ಮಾಡ್ಕೊಂಬಂದಿದ್ದು ಅಷ್ಟೇ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಮುದ್ದೆ ಕೇಳ್ತಾ ಇದ್ದೆ. ಫ್ರೆಂಡ್ಸ್ ನುಗ್ಗೆಕಾಯಿ ಬಂದು ಇದು ಒಂದು 4 days ಆಗಿತ್ತು ಕಿತ್ತು. ಅಲ್ಲೇ ಆಲ್ರೆಡಿ ಸ್ವಲ್ಪ ಬೆಂಡು ಬಂದಾಗ ಆಗಿದೆ. ಅದಕ್ಕೋಸ್ಕರ ತರಕಾರಿ ಬೇರೆ ಏನಿರಲಿಲ್ಲ, ಆಲೂಗೆಡ್ಡೆ ನುಗ್ಗೆಕಾಯಿ ಅಷ್ಟೇ. ಸರಿ ಆಯ್ತಂತ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್ ಹಾಗೇನೆ ಏನಂತ ಅಂದರೆ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿದೆ. ಮೊದಲಿಗೆ ನಾನು ತೊಗರಿಬೇಳೆ ಇರಲಿಲ್ಲ ಮನೇಲಿ, ಅದಕ್ಕೆ ಹೆಸ್ರು ಕಾಳು ಹಾಕಿ ಮಾಡ್ತಾ ಇದ್ದೀನಲ್ಲ ಸಾಂಬಾರು. ಈ ಹೆಸ್ರು ಕಾಳು ಬೇಯೋದಿಲ್ಲ, ಅಂದರೆ ಬೇಗ ಬೇಯೋದಿಲ್ಲ. ಇದಕ್ಕೊಂದು 5-6 ವಿಷಲ್ ಕೂಗಿಸ್ಬೇಕು. ಅದಕ್ಕೋಸ್ಕರ ನುಗ್ಗೆಕಾಯಿ ಜೊತೆ ಡೈರೆಕ್ಟಾಗಿ ಹಾಕಿದರೆ ನುಗ್ಗೆಕಾಯಿ ಎಲ್ಲ ಬೇಗ ಇದಾಯ್ತವೆ ಅಂತ ಅಂದ್ಬಿಟ್ಟು ನಾನು ಮೊದಲಿಗೆ ಹೆಸ್ರು ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಈಗ ಇದೇ ಕುಕ್ಕರ್ಗೆ ಮತ್ತು ಸಾಂಬಾರನ್ನ ಒಗ್ಗರಣೆ ಹಾಕ್ತೀನಿ. ನುಗ್ಗೆಕಾಯಿ ಸಾಂಬಾರಿಗೆ ಅವರೆಬೇಳೆ ಇಲ್ಲ ತೊಗರಿಬೇಳೆ ಹಾಕಬೇಕು. ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಅವರೆಬೇಳೆನೂ ಸಹ ಇರಲಿಲ್ಲ ಮತ್ತು ತೊಗರಿಬೇಳೆನೂ ಇರಲಿಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಓದಿದೆ ಅವರೆಬೇಳೆನೂ ಇಲ್ಲ ತೊಗರಿಬೇಳೆನೂ ಇಲ್ಲ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ. ಅವರು ಫಸ್ಟು ನುಗ್ಗೆಕಾಯಿ ಸಾಂಬಾರು ಮಾಡು ಅಂತ ಹೇಳಿಲ್ಲ ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಇಟ್ಕೊಡ್ತೀನಿ ಉಪ್ಪು ಸಾಂಬಾರು ಮಾಡು ಅಂತ ಅಂದರು. ನಾನು ಅದಕ್ಕೆ ತೊಗರಿಬೇಳೆನೂ ಇಲ್ಲ ಅವರೆಬೇಳೆನೂ ಇಲ್ಲ ಉಪ್ಪು ಸಾಂಬಾರು ಮಾಡೋದಕ್ಕೆ ಹೋಗಿ ಅಂತ ಅಂದ್ಬಿಟ್ಟು ಸರಿ ನುಗ್ಗೆಕಾಯಿ ಇದೆಯಲ್ಲ ಇದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದು ಸಾಂಬಾರಲ್ಲಿ ಬೇಯೋದೇ ಇಲ್ಲ ಇದು ಹೆಸ್ರು ಕಾಳು ಬಂದು. ಅದಕ್ಕೋಸ್ಕರ ಮೊದಲೇ ಒಂದು 3 ವಿಸಲ್ ಕೂಗಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ಹಾಗೆಯೇ ಮಸಾಲೆ ರುಬ್ಬೇಕಾದ್ರೆ ಏನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ರುಬ್ಬೇ ಇಲ್ಲ, ಹಾಗೆ ಎತ್ತಿಟ್ಟಿದ್ದೀನಿ, ಹಾಗೆ ಮರ್ತ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಹಾಗೇ ಕೈಯಲ್ಲೇ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಸಲ್ ಕೂಗಿಸಿದ್ರೆ ಆಯಿತು. ಏಕೆಂದರೆ ಕಾಳು ಆಲ್ರೆಡಿ ಬೇಯಿಸ್ಕೊಂಡಿದ್ದೆ. 1 ವಿಸಲ್ ಕೂಗಿಸಿದ್ರೆ ಸಾಂಬಾರು ರೆಡಿ ಆಯಿತು. ಹಾಗೇ ನೋಡ್ಬೋದು ಬೆಳಗ್ಗೆನೇ ನವಿಲು ಗರಿ ಬಿಚ್ಕೊಂಡು ನಿಂತಿದೆ. ನನಗಂತೂ ನೋಡೋಕೆ ತುಂಬಾ ಖುಷಿ ಆಗ್ತಾಯಿತ್ತು. ಕೆಲವು ಟೈಮು ನನ್ನ ಕಣ್ಣಿಗೆ ಕಾಣ್ತವಂದರೆ ಗರಿ ಬಿಚ್ಚಿರೋ, ಆದರೆ ನನ್ನ ಹತ್ರ ಫೋನ್ ಇರ್ತಿರ್ಲಿಲ್ಲ, ಫೋನ್ ನನ್ನ ಕೈಯಲ್ಲಿ ಇರ್ತಿರ್ಲಿಲ್ಲ. ಇವತ್ತು ನೋಡಿ ತುಂಬಾ ಖುಷಿ ಆಯಿತು. ಅವ್ರು ತಿಂದು ತಗ, ನಾನು ಮುದ್ದೆ ಕಟ್ಬೇಕಲ್ಲ.
ಅವಳು ಪೀಸ್ ಬೇಕಂತೆ. ನುಗ್ಗೆಕಾಯಿ ಪೀಸು. ಹೆಂಗೈ ಸಾರು? ಬೆಳಿಗ್ಗೆ ಮುದ್ದೆ ಮಾಡಿಕೊಟ್ರೆ ಸಾರು ಹೆಂಗಿದ್ರೂ ಚೆನ್ನಾಗೈತೆ ಅಂತಲೇ ಅಂತೀಯ ನೀನು. ಮೂಳೆಲ್ಲ ಕಡೆ ಅದು ತಿನ್ನೋ